100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಡೇ 1ನಲ್ಲಿ ನನ್ನ ತೂಕ 81.55 34 ದಿನ ಡಯಟ್ ಫಾಲೋ ಮಾಡಿದ ಮೇಲೆ 75 kg ಆಗಿದೆ. ಸೊ ಬೆಳಗ್ಗೆ ಇವತ್ತು 47 ದಿನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಬೆಳಗ್ಗೆ ಎದ್ದು ಪ್ರತಿದಿನ ಕುಡಿಯೋ ಹಾಗೆ ಸೇಮ್ ಡಿಟಾಕ್ಸ್ ಡ್ರಿಂಕನ್ನೇ ಕುಡಿದೆ. ಸೊ ಇದನ್ನು ಖಾಲಿ ಹೊಟ್ಟೆಲಿ ತೊಗೊಳ್ಬೇಕು. ಆದಷ್ಟು ಒಂದು 6 ಗಂಟೆ ಒಳಗಡೆ ಅಥವಾ 7 ಗಂಟೆ ಒಳಗಡೆ ಇದನ್ನು ಕುಡಿಬೇಕು. ಒಂದು ಕನ್ವೀನಿಯೆಂಟ್ ಟೈಮ್ ಮಾಡ್ಕೊಳ್ಬೇಕು. ಬ್ರೇಕ್ಫಾಸ್ಟ್ಗೆ ಒಂದು ಚಪಾತಿ, ಬೆಂಡೆಕಾಯಿ, ಎಗ್ ಮತ್ತು ಸೀಬೆಹಣ್ಣು ತೊಗೊಂಡಿದ್ದೀನಿ. ಅಂದರೆ 1/4% ಕಾರ್ಬ್ಸ್ ಇರಬೇಕು, 3/4% ಪ್ರೋಟೀನ್ ಸೋರ್ಸು, ಫೈಬರ್ ಇರಬೇಕು. ಲಂಚ್ ಬಾಕ್ಸಿಗೂ ಸೇಮ್ ಬೆಂಡೆಕಾಯಿ ಪಲ್ಯ, ಸೌತೆಕಾಯಿ, ಚಪಾತಿ 2, ಮಜ್ಜಿಗೆ ತೊಗೊಂಡಿದ್ದೆ. ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಅಂದರೆ ಈ ಗ್ರೀನ್ ಟೀ. ಈ ವೆಯ್ಟ್ ಲಾಸ್ ಗ್ರೀನ್ ಟೀ ತೊಗೊಂಡೆ ನನಗೆ ಬೇಗ ರಿಸಲ್ಟ್ ಸಿಕ್ಕಿದ್ದು. ಸೊ ಯಾರಿಗಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೀವು ಡಯಟ್ ಮಾಡ್ತಾಯಿದ್ದೀರಾ ಅಥವಾ ವೆಯ್ಟ್ ಲಾಸ್ ಮಾಡಲೇಬೇಕು ಅಂದರೆ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಈ ಗ್ರೀನ್ ಟೀನ ತರಿಸ್ಕೊಂಡು ದಿನಕ್ಕೆ 2 ಬಾರಿ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಆದಷ್ಟು ಬೇಗ ಇದನ್ನು ಟ್ರೈ ಮಾಡಿ. ಆಫರ್ ಕೂಡ ನಡೀತಾ ಇದೆ. ಇವಾಗ ಕಡಿಮೆ ಪ್ರೈಸ್ಗೆ ಪ್ಯಾಕ್ ಆಫ್ 4 ಸಿಗ್ತಾ ಇದೆ. 160 ರುಪೀಸಲ್ಲಿ ನಿಮಗೆ ಇದು ಅವೈಲೇಬಲ್ ಇದೆ. 360 ರುಪೀಸ್ ಪೇಡ್ ಮಾಡಿದರೆ ಅದಾದಮೇಲೆ ಹಾಫ್ ಆನ್ ಅವರ್ ನಾನು ಎಕ್ಸಸೈಸ್ನ ಮಾಡ್ಕೊಳ್ತೀನಿ. ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ಳಿ. ನಾನು ತೋರಿಸೋಂಥ ಎಕ್ಸಸೈಸು ಬೆಲ್ಲಿ ಫ್ಯಾಟ್ ಆಗಿರ್ಬೋದು ಅಥವಾ ಆರ್ಮ್ಸ್ ಸಣ್ಣ ಆಗೋದಕ್ಕೆ ಅಥವಾ ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ. ಈ ಥರದ್ದು ಒಂದಷ್ಟು ಸಿಂಪಲ್ಲು ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅನ್ನೋರು ಖಂಡಿತವಾಗ್ಲೂ ವಾಕ್ ಮಾಡ್ಬೋದು, ಇಲ್ಲ ಇನ್ಯಾವುದೋ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ನಾನು ಅರ್ಧ ಅವರು ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತೀನಿ. ಎಷ್ಟು ಫ್ಲೆಕ್ಸಿಬಲ್ ಆಗುತ್ತೆ ಬಾಡಿ ಅಂದರೆ ನಾವು ಎಕ್ಸಸೈಸ್ ಮಾಡ್ತಾ ರೂಢಿ ಆದಷ್ಟು ಬೇಗ ನಮ್ಮ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗಲಿಕ್ಕೆ ಶುರು ಆಗುತ್ತೆ. ಫಸ್ಟು ನನಗೆ ಈ ಎಕ್ಸಸೈಸ್ ಎಲ್ಲ ತುಂಬ ಕಷ್ಟ ಅನಿಸೋದು. ಇವಾಗ ಒಂಥರ ಅಭ್ಯಾಸ ಆಗೋಗಿದೆ. ಸೊ ಅದರಿಂದ ಬೇಗ ನನಗೆ ಒಂಥರ ನನ್ನ ಬಾಡಿ ರಿಲೀಫ್ ಅನಿಸುತ್ತೆ. ನಮ್ಮ ಸ್ಟ್ರೆಸ್ ಫ್ರೀ ಆಗುತ್ತೆ. ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಮ್ಮ ಬಾಡಿಗೆ ನಾವು ಕೆಲಸ ಕೊಡೋದು ಒಳ್ಳೆಯದು. ಈ ರೀತಿ ಎಕ್ಸಸೈಸ್ ಮುಖಾಂತರ ಅಥವಾ ಇನ್ಯಾವುದೋ ಫಿಸಿಕಲ್ ಆ್ಯಕ್ಟಿವಿಟಿ ಮುಖಾಂತರ ನಮ್ಮ ಬಾಡಿನ ಎಂಗೇಜ್ಡ್ ಆಗಿಡಬೇಕು. ಸೊ ನಾನು ದಿನಕ್ಕೆ 1 ಅವರ್ ಶಟಲ್ ಕಾಕ್ ಕೂಡ ಆಡ್ತೀನಿ. ಇದ್ರ ಜೊತೆಗೆ ಆದಷ್ಟು ನೀವು ಎಕ್ಸಸೈಸು ಜಾಸ್ತಿ ಮಾಡಬೇಕು. ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದು ಒಂದು ಅಕ್ಕಿ ರೊಟ್ಟಿ, ಸೌತೆಕಾಯಿ ಮತ್ತು ಸೊಪ್ಪಿನ ಪಲ್ಯ ಆ್ಯಂಡ್ ಬದನೆಕಾಯಿ ಗೊಜ್ಜನ್ನು ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ಅಟ್ಲೀಸ್ಟ್ 1 ಲೋಟ ಬಿಸಿನೀರಾದರೂ ಕುಡೀರಿ, ಇಲ್ಲ ಇನ್ನೊಂದು ಡಿಟಾಕ್ಸ್ ವಾಟರ್ ಕುಡೀರಿ. ನನಗೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ 1 ವಾರ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಮಾಡೋದ್ರಿಂದ ನಾವು ತಿಂದಿರುವಂಥ ಫುಡ್ ಡೈಜೆಷನ್ ಕೂಡ ಆಗುತ್ತೆ. ಗ್ರೀನ್ ಟೀ ಲಿಂಕು, ರಾಗಿ ಮಲ್ಟು, ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಲಿಂಕು